ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ರಾ ಅಂತಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಬರ್ತಾ ಇರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಹೇಗೆ ಪರಿಹಾರ ಮಾಡ್ಕೊಳ್ತಾ ಇರೋದು, ಹೇಗೆ ನಾವು ಅದರಿಂದ ಹೊರಗಡೆ ಬರೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಖಂಡಿತ ಆತಂಕ ಪಡಬೇಡಿ, ಚಿಂತೆಗೆ ಒಳಗಾಗಬೇಡಿ. ಈಗಲೇ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಬ್ಬರಿಗೂ ಈ ಆಸೆ ಇರುತ್ತೆ ಅಂತ ಅಂದ್ಕೊಳ್ತೀನಿ, ಅಥವಾ ಸ್ವಲ್ಪ ಆದರೂ ಇದ್ದೇ ಇರುತ್ತೆ ಜೀವನದಲ್ಲಿ. ಒಂದು ರೀತಿಯಾಗಿರುವಂಥ ರಾಯಲ್ ಲೈಫು, ಲ್ಯಾವಿಶ್ ಲೈಫ್ನ ನಾನು ಲೀಡ್ ಮಾಡಬೇಕು, ಬ್ರ್ಯಾಂಡೆಡ್ ಕಾರ್ ಆಗಿರ್ಬೋದು, ಹೊಸ ಮನೆ, ಈ ಥರದ್ರಲ್ಲೆಲ್ಲ ಇರಬೇಕು ನಾನು ಒಟ್ಟಿನಲ್ಲಿ ಏನೇ ಮಾಡಿದ್ರು ಅಂತ. ಸೊ ಆ ಥರ ಒಂದು ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಯಾವುದಾದ್ರೂ ಒಂದು ಮಂತ್ರಗಳ ಒಂದು ಪಠನೆ ಮಾಡೋದ್ರಿಂದ ಅಥವಾ ಕೇಳಿಸ್ಕೊಳ್ಳೋದ್ರಿಂದ ಸಾಧ್ಯ ಆಗುತ್ತೆ ಅನ್ನೋದಾದರೆ ಯಾವ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಅಥವಾ ನಾವು ಶ್ರವಣ ಮಾಡಬೇಕಾಗತ್ತೆ ಗುರುಗಳು? ಅದನ್ನು ಮಾಡೋದ್ರಿಂದ ಇರುವಂಥದ್ದಕ್ಕಿಂತ ಬೆಟರ್ ಆಗುವಂಥದ್ದು ಚಾನ್ಸಸ್ ಇದೆಯಾ? ತಿಳಿಸ್ಕೊಡಿ. ನಿಮ್ಮ ಹತ್ರ ಮೂರದೇ ಈಗ ಆರ್ಕಾರ ಆಗಬೇಕು ಅಂತ ಅದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತಲ್ಲ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಸ್ವಲ್ಪ ರಹಸ್ಯವನ್ನು ಅಡಿಕೆ ಮಾಡು ಅಂತ ಹೇಳ್ತಾನೆ. ಮೊದಲೇ ಶುಕ್ರ ಐಷಾರಾಮಕ್ಕೆ ಅಧಿಪತಿ. ಏನು ಬೇಕಾದರೂ ಕಾರು, ಬಂಗ್ಲೆ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಮಾಡಿಕೊಡುವ, ಅವರ ನಿಧಿ ನಿಕ್ಷೇಪಗಳೆಲ್ಲವನ್ನು ಕೂಡ ಕರುಣಿಸುವ. ನಿಧಿ ಅಂದರೆ ಮೊದಲೇ ಗೋಪ್ಯ. ಹಾಗಾಗಿ ಶುಕ್ರನು ಕೂಡ ಗೋಪ್ಯವಾಗಿ ಈ ಮಂತ್ರವನ್ನು ತಾವು ಹೇಳೋದು, ಕೇಳೋದು, ಮಾಡೋದರಿಂದ ಅತ್ಯಂತ ಶುಭದ ಫಲವನ್ನೇ ಕಾಣಲಿದ್ದೀರಿ. ಆದರೆ ಶುಕ್ರನಿಗೆ ಸಂಬಂಧಪಟ್ಟ ರಹಸ್ಯವನ್ನು ಸ್ವಲ್ಪ ಕಾಪಾಡಿಕೊ ಅಂತ ಹೇಳ್ತಾನೆ. ನೀವು ನಾನೀಗ ಹೇಳೋದನ್ನು ನೀವು ಕೇಳಿಸ್ಕೊಳ್ತೀರಿ, ಒಬ್ಬರೇ ಇದ್ದು ಕೇಳಿಸ್ಕೊಳ್ತಕ್ಕಂತಹದ್ದು, ಅಥವಾ ಇಯರ್ಫೋನ್ ಹಾಕ್ಕೊಂಡು ನೀವು ಕೇಳ್ತಕ್ಕಂತಹದ್ದು. ಇನ್ನೊಬ್ಬರು ಅದನ್ನು ಕೇಳಿಸ್ಕೊಳ್ಬಾರ್ದು. ಅಟ್ಲೀಸ್ಟ್ ಅದಾದರೂ ನೀವೊಬ್ಬರೇ ಕೇಳಿಸ್ಕೊಳ್ಳೋದು. ನೀವು ಬೇಕು ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡಿ ಇದನ್ನು ಕೇಳು ಅಂತೇಳಿ. ಆದರೆ ನೀವು ಕೇಳಿಸ್ಕೊಳ್ಳುವಾಗ ಅಥವಾ ನೀವು ಜೋರಾಗಿ ಹೇಳೋದನ್ನು ಮತ್ತೊಬ್ಬರು ಕೇಳಿಸ್ಕೊಳ್ಳಬಾರದು. ಇದು ನಿಮಗೊಂದು ಕಂಡೀಷನ್ ಅಪ್ಲೈ ಆಗುವಂಥದ್ದು. ಶುಕ್ರನ ಸಂಪತ್ತು ಮನೆಗೆ ಬರುವಲ್ಲಿ ನಾವು ಸಫಲರಾಗೋಣ. ಶುಕ್ರನ ಸಂಪತ್ತು ನಮ್ಮ ಮನೆಗೆ ಬರುವುದರಲ್ಲಿ ಸಫಲರಾಗಬೇಕು ಅನ್ನುವವರು ಈ ಶುಕ್ರನ ಸ್ತೋತ್ರವನ್ನು ಹೇಳೋದು, ಕೇಳೋದು. ಇನ್ನು ಕವಚವನ್ನು ಬೇಕಾದರೂ, ಆ ಸ್ತೋತ್ರವನ್ನು ಬೇಕಾದರೂ, ಶುಕ್ರನ ಮಂತ್ರ ಪದೇ ಪದೇ ಅಂದರೆ ನಮಗೆ ಇಂತಹದ್ದು ಅಂತೇಳಿ ಮನಸ್ಸಲ್ಲಿ ಹಾಕ್ಕೊಂಡೇ ಅದನ್ನು ಹೇಳಬೇಕು. ನಾನು ಇಷ್ಟೆಲ್ಲ ನಷ್ಟಗಳಿದೆ ನನ್ನ ಬದುಕಲ್ಲಿ, ಇಂತಹದ್ದು ನನಗೆ ಬೇಕು ದೇವ, ಕರುಣಿಸ್ಕೊಡು ಅನ್ನೋದನ್ನು ಯಾರನ್ನಾದರೂ ಕೇಳಿಕೊಂಡ್ರೆ ಹಿನ್ನೆಲೆ ಕೊಡ್ತಾರೆ. ಇವತ್ತೆಲ್ಲವೂ ಕೂಡ ನಮ್ಮದೇ ಅಲ್ವಲ್ಲ. ನಾವು ಅಕ್ಕಿಯಿಂದ ಹಿಡಿದು, ಬೆಲ್ಲದಿಂದ ಹಿಡಿದು, ನಾವೇನೆಲ್ಲ ಸಾಂಬಾರ ಪದಗೆಲ್ಲ ನಾವೇ ತಗೊಳ್ತಾ ಇಲ್ವಲ್ಲ, ನಾವೇ ಇದನ್ನು ಬೆಳೀತಾ ಇಲ್ವಲ್ಲ, ಎಲ್ಲಿ ಹೋಗಿ ತೆಗೆದುಕೊಳ್ತೀವಿ. ಹಾಗೇನೆ ಶುಕ್ರನ ಕೂಡ ತೆಗೆದುಕೊಳ್ಳೋದು ಈ ಪದ್ಧತಿ ಇದೆ. ಏನು ಬೇಕು ನಿಮ್ಮ ಒಂದು ಐಷಾರಾಮದ ಜೀವನಕ್ಕಾಗಿ ಈ ಶುಕ್ರನ ಸ್ತೋತ್ರ. ಓಂ ಶೃಣ್ವಂತೋ ಮುನಯಃ ಸರ್ವೇ ಶುಕ್ರಸ್ತೋತ್ರಮಿದಂ ಶುಭಂ ರಹಸ್ಯಂ ಸರ್ವಭೂತಾನಾಂ ಶುಕ್ರಪ್ರೀತಿಕರಂ ಶುಭಂ ಯೇಷಾಂ ಸಂಕೀರ್ತನಾ ನಿತ್ಯಂ ಸರ್ವಾನ್ ಕಾಮಾನ್ ವಾಪ್ನುಯಾತ್ ತಾನಿ ಶುಕ್ರಸ್ಯ ನಾಮಾನಿ ಕಥಯಾಮಿ ಶುಭಾನಿ ಚ. ಶುಕ್ರ ಶುಭಗ್ರಹ ಶ್ರೀಮಾನ್ ವರ್ಷಕೃದ್ವರ್ಷ ವಿಘ್ನಕೃತ ತೇಜೋ ನಿಧಿರ್ಜ್ಞಾನದಾತ ಯೋಗಿ ಯೋಗವಿದಾಂಬರಃ ದೈತ್ಯ ಸಂಜೀವನೋ ಧೀರೋ ದೈತ್ಯನೇತಾಶನೋ ಕವಿಃ ನೀತಿಕರ್ತ ಗ್ರಹಾಧೀಶೋ ವಿಶ್ವಾತ್ಮ ಲೋಕಪೂಜಿತಃ ಶುಕ್ಲಮಾಲ್ಯಾಂಬರಧರ ಶ್ರೀಚಂದನ ಸಮಪ್ರಭಃ ಅಕ್ಷಮಾಲಾಧರ ಕಾವ್ಯ ತಪೋಮೂರ್ತಿರ್ಧನಪ್ರದಃ ಚತುರ್ವಿಂಶತಿ ನಾಮಾನಿ ಅಷ್ಟೋತ್ತರಶತಂ ಯಥಾ ದೇವಾಸ್ಯಾಗ್ರೆ ವಿಶೇಷೇಣ ಪೂಜಾಂ ಕೃತ್ವಾ ವಿಧಾನತಃ ಯೈದಂ ಪಠತಿ ಸ್ತೋತ್ರಂ ಭಾರ್ಗವಸ್ಯ ಮಹಾತ್ಮನಃ ವಿಷಮಸ್ತೋಪಿ ಭಗವಾನ್ ತುಷ್ಟಃ ಸನ್ಯಾತ್ರ ಸಂಶಯಃ. ಸ್ತೋತ್ರಂ ಭೃಗೋರಿದಮನಂತಂ ಗುಣಪ್ರದಂ ಯೋ ಭಕ್ತ್ಯಾ ಪಠೇಚ್ಛ ಮನೋನಿಯತ ಶುಚಿಸ್ಸನ್ ಪ್ರಾಪ್ನೋತಿ ನಿತ್ಯಮತುಲಾಂ ಶ್ರೇಮಪ್ಸಿತಾರ್ಥಾನ್ ರಾಜ್ಯಂ ಸಮಸ್ತ ಧನಧಾನ್ಯಿತಂ ಸಮೃದ್ಧಿ. ರಾಜ್ಯಂ ಧನಧಾನ್ಯ ಸಮಸ್ತ ಸಮೃದ್ಧಿ. ರಾಜ್ಯದಲ್ಲೇ ಧನಧಾನ್ಯವನ್ನು ಸಮೃದ್ಧಿ ಕೊಡ್ತಕ್ಕಂಥದ್ದಾದ್ದರಿಂದ ಶುಕ್ರನ ಅಷ್ಟೋತ್ತರ ಬಹಳ ಬಾರಿ ಹೇಳ್ತೇನೆ ನಾನು. ಆ ಶುಕ್ರ ಅಷ್ಟೋತ್ತರ ಹೇಳಬೇಕಾದ್ರೆ ನನ್ನ 4-5 ನಿಮಿಷ ಬೇಕಾಗತ್ತೆ. ಅಂತಹ ಶುಕ್ರ ಅಷ್ಟೋತ್ತರ ಹೇಳಿದರೆ ಅವನು ಖುಷಿ ಪಡ್ತಾನಂತೆ. ನಾನು ಸ್ತೋತ್ರ ಹೇಳಿದ್ದೀನಿ, ನೀವು ಅಷ್ಟೋತ್ತರ ಓದಿಕೊಂಡ್ರೂ ಕೂಡ
ಪರಮ ಪವಿತ್ರವಾಗಿರತಕ್ಕಂತಹದ್ದು. ನೀವು ದೇವಸ್ಥಾನಗಳಲ್ಲಿ ನೋಡಿ ಈ ಅರ್ಚನೆ ಅಂತ ಮಾಡ್ತಿರ್ತಾರೆ. ಪ್ರತಿಯೊಬ್ಬರು ಬಂದಾಗಲೂ ಅರ್ಚನೆ ಮಾಡಿಸ್ತಾನೇ ಇರ್ತಾರೆ. ಒಂದೊಂದು ಸಲ ಒಂದೊಂದು ಟೇಬಲ್ ಟಿಕೆಟ್ ಇಟ್ಟಿರ್ತಾರೆ, 10 ರೂಪೀಸ್ ತಗೊಂಡಾಗ ಅರ್ಚನೆ ಮಾಡ್ತಾನೆ ಇರ್ತಾರೆ. ಯಾವಾಗ ಆ ಭಗವನ್ನಿಯಾಮಕನಿಗೆ 108 ನಾಮಗಳಿಂದ ಹೊಗಳ್ತಾನೆ ಇರ್ತೀವೋ ಆತ ಅಂತಹದ್ದನ್ನೇ ನಮ್ಮ ಬದುಕಲ್ಲಿ ಏನೇನು ಬರುತ್ತೆ ಅದರಲ್ಲಿ ಅಷ್ಟೋತ್ತರದಲ್ಲಿ ಅಲಂಕಾರ ಶೋಭಾನಮಾನಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವಾಭಿಷ್ಟಪ್ರದಾಯ ನಮಃ ಅಂತಕ್ಕಂಥದ್ರಿಂದ ಹಿಡಿದು ಕ್ಷೇಮಸ್ಥೈರ್ಯ ವಿಜಿ ವೀರ್ಯವನ್ನು ಕೊಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ಅವ ಕರುಣಿಸ್ಕೊಡ್ತಾನಂತೆ. ಆದರೆ ಶುಕ್ರನಿಗೆ ಸಂಬಂಧಪಟ್ಟದ್ದು ನೀವೇನೇ ಹೇಳಿದರೂ ಕೂಡ ಮೌನವಾಗಿ ಹೇಳುವಂಥದ್ದು ಅಥವಾ ಮೌನಗೊಬ್ಬರೇ ಕೇಳಿಸ್ಕೊಳ್ತಕ್ಕಂಥದ್ದನ್ನು ಮಾಡಿ ಐಷಾರಾಮಕ್ಕೆ ಶುಕ್ರ ನಿಮ್ಮ ಮನೆಗೆ ಬಂದ. ಲ್ಯಾವಿಶ್ ಲೈಫ್ನ ನಾವು ಲೀಡ್ ಮಾಡಬೇಕು ಅಥವಾ ಇರೋದಕ್ಕಿಂತ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಒಂದೇ ಒಂದು ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿದ್ರಿ ನೀವು. ಅದನ್ನು ನಾವು ಒಬ್ಬರೇ ಕೇಳಿಸ್ಕೊಳ್ಬೇಕು ಅಥವಾ ನಾವು ಹೇಳುವಂಥದ್ದನ್ನು ಬೇರೆಯವ್ರು ಕೇಳಿಸ್ಕೊಳ್ಬಾರ್ದು. ಈ ಒಂದು ಕಂಡೀಷನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಲ್ಯಾವಿಶ್ ಲೈಫ್ನ ಲೀಡ್ ಮಾಡ್ಬೋದು ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.